ಮದುವೆಯಾಗಲಿ ಮನೆ ಕಟ್ಟೋದಾಗಲಿ ಸಮಸ್ಯೆ ಬಂದಾಗ ಜನ ಜ್ಯೋತಿಷಿಯ ಮೊರೆ ಹೋಗ್ತಾರೆ. ಆದರೆ ಈ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡ ಒಬ್ಬ ಕಾಮುಕ ಅರ್ಚಕ ಯುವತಿಯ ಬದುಕನ್ನೇ ನರಕ ಮಾಡಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ಶಾಕ್ ಆಗ್ತೀರಾ. ದಾವಣಗೆರೆ ಮೂಲದ ಕೃಷ್ಣರಾವ್ ಅನ್ನೋ ಅರ್ಚಕ ಪಾರ್ವತಿ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದ. ಜೊತೆಗೆ ಜ್ಯೋತಿಷ್ಯ ಹೇಳ್ತಾ ಇದ್ದ. 23 ವರ್ಷದ ಯುವತಿ ಮದುವೆ ಸಮಸ್ಯೆ ಇದೆ ಅಂತ ಅವನ ಬಳಿ ಹೋದಳು. ಅವನು ಹೇಳಿದ್ದೇನು ಗೊತ್ತಾ? ನಿನ್ನ ಜಾತಕದಲ್ಲಿ ದೋಷ ಇದೆ, ಅದನ್ನ ತೆಗೆಯೋಕೆ ವಿಶೇಷ ಪೂಜೆ ಮಾಡಬೇಕು. ಆ ಪೂಜೆಯ ನೆಪದಲ್ಲಿ 1 ವರ್ಷದಲ್ಲಿ ಹಲವು ಬಾರಿ ಆ ಯುವತಿಯ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ಯುವತಿಯ ಭಯ, ನಂಬಿಕೆ, ಮುಗ್ಧತೆಯನ್ನ ಆಯುಧ ಮಾಡಿಕೊಂಡ ಈ ಕಾಮುಕ ಇದೀಗ ಯುವತಿ ಧೈರ್ಯ ಮಾಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಆರೋಪಿ ಈಗ ಪೊಲೀಸರ ವಶದಲ್ಲಿದ್ದಾನೆ. ಗುರುವೇ, ನಂಬಿಕೆ ಅನ್ನೋದು ಶಕ್ತಿ, ಆದರೆ ಅದನ್ನ ದುರುಪಯೋಗ ಮಾಡಿದ್ರೆ ಅದು ಅಪರಾಧ.